16ನೇ ಬಜೆಟ್ ಮಂಡನೆಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಶಾಲಾ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಅನುದಾನ ನೀಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸುಸಜ್ಜಿತವಾದ ಟಾಯ್ಲೆಟ್, ಕುಡಿಯುವ ನೀರಿನ ಸಂಪರ್ಕ ಇಲ್ಲದೆ ಮಕ್ಕಳು ಪರಿತಪಿಸುತ್ತಿದ್ದಾರೆ. ಅರೆ ಅದೇನಪ್ಪ ಇವರು ಈ ತರ ಹೇಳ್ತಿದ್ದಾರೆ, ಎಲ್ಲಿರ್ಬೋದು, ಏನಿದು ಅನ್ಕೊಳ್ತಿದ್ದೀರಾ? ಹಾಗಾದ್ರೆ ಎಲ್ಲಿ ಅಂತ ನೀವೇ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಂಡುಬಂದ ದೃಶ್ಯಗಳು. ಸುಮಾರು ವರ್ಷಗಳಿಂದ ಮಕ್ಕಳು ಬೀದಿ ಕುಡಿಯುವ ನೀರಿಗಾಗಿ ಬೀದಿಯಲ್ಲಿ ತಟ್ಟೆ ಚೊಂಬು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಪೋಷಕರು ಶಾಲೆಯ ಮುಖ್ಯ ಶಿಕ್ಷಕರನ್ನ ಹಾಗೂ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಕೇಳಿದ್ರೆ ಇವತ್ತು ನಾಳೆ ಎಂದು ಸಾಪವು ಹೇಳುತ್ತಾರೆ. ವಿನಃ ವ್ಯವಸ್ಥೆ ಮಾಡಲಿಲ್ಲ. ಅಷ್ಟೇ ಅಲ್ಲ, ಶಿಕ್ಷಕಿಯರು ಶಾಲೆಗೆ ಬೇರೆ ತಾಲೂಕುಗಳಿಂದ ಸಮಯಕ್ಕೆ ಸರಿಯಾಗಿ ಬಂದ್ರೆ ಅವರಿಗೆ ಕುಡಿಯಲು ನೀರಿಲ್ಲ, ಸುಸಜ್ಜಿತವಾದ ಶೌಚಾಲಯಗಳು ಇಲ್ಲದೆ ಸ್ಥಳೀಯರ ಮನೆಗಳನ್ನ ಹುಡುಕಿಕೊಂಡು ಹೋಗ್ತಾರೆ. ಶಾಲೆಯಲ್ಲಿರುವ ಶೌಚಾಲಯಗಳನ್ನ ಬಳಸಿದ್ರೆ ಆ ಶೌಚಾಲಯಗಳಿಗೆ ನೀರಿರಿಯಲು ನೀರೇ ಇಲ್ಲ. ಸುಮಾರು 150 ಮೀಟರ್ ದೂರದಲ್ಲಿರುವ ಪಂಚಾಯಿತಿ ಮುಂಭಾಗ ಅಥವಾ ಇನ್ನಿತರೆ ಭಾಗಗಳಿಂದ ಮಕ್ಕಳು ನೀರನ್ನ ತರ್ತಿದ್ರೆ ಪೋಷಕರು ಶಿಕ್ಷಕರ ಮೇಲೆ ದೂರು ನೀಡುತ್ತಾರೆ. ನಮ್ಮ ಮಕ್ಕಳ ಕೈಯಲ್ಲಿ ಯಾಕೆ ನೀವು ನೀರು ತರಿಸುತ್ತಿದ್ದೀರಿ ಎಂದು ಆಗ್ರಹಿಸುತ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಕಾಡ್ತಿದ್ರು ಜನಪ್ರತಿನಿಧಿಗಳು, ಪಂಚಾಯಿತಿ ಅಧಿಕಾರಿಗಳು, ಶಿಕ್ಷಣ ಇಲಾಖೆಗಳ ಗಮನಕ್ಕೆ ಬಂದರೂ ಸಹ ಕ್ಯಾರೆ ಎನ್ನುತ್ತಿಲ್ಲ. ಎಸ್ಡಿಎಂಸಿ ಸಮಿತಿ ರಚಿಸಿ ಸುಮಾರು 9 ವರ್ಷಗಳೇ ಕಳೆದಿವೆ. 9 ವರ್ಷಗಳಿಂದಲೂ ಒಬ್ಬರೇ ಅಧ್ಯಕ್ಷರು, ಆದರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅವಧಿ ಮೀರಿದ್ರು ಇನ್ನು ಅವರೇ ಅಧಿಕಾರದಲ್ಲಿ ಇರುವುದಾದ್ರೂ ಯಾಕೆ? ಅವರಿಗೂ ಮತ್ತು ಮುಖ್ಯ ಶಿಕ್ಷಕರಿಗೆ ಇರುವ ಹೊಂದಾಣಿಕೆಯಾದ್ರೂ ಏನು? ಅವರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು, ಅವರನ್ನೇ ಅಧ್ಯಕ್ಷನನ್ನಾಗಿ ಮುಂದುವರೆಸಿರುವುದಾದ್ರೂ ಯಾಕೆ? ಅವರಿಂದ ರಾಜೀನಾಮೆ ಪಡೆದು ಮತ್ತೊಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡಲು ಯಾಕೆ ಸಭೆ ಕರೆಯಲಿಲ್ಲ? ಪೋಷಕರ ಸಭೆ ನಡೆಸಿ ಸುಮಾರು ವರ್ಷಗಳೇ ಕಳೆದಿವೆ. ಇನ್ನು ಹೆಸರಿಗೆ ಮಾತ್ರ ಎಸ್ಡಿಎಂಸಿ ಅಧ್ಯಕ್ಷರು ಎಂದು ಗಂಗಾಧರ್ ಅವರನ್ನ ಆಯ್ಕೆ ಮಾಡಿದ್ದೀರಿ. ಅವರಿಗೆ ಏನು ಅಧಿಕಾರ ಕೊಟ್ಟಿದ್ದೀರಿ? ಒಂದು ಸಹಿ ಹಾಕುವಂತಿಲ್ಲ, ಒಂದು ಸಭೆ ಮಾಡುವಂತಿಲ್ಲ. ಪೋಷಕರು ಶಾಲೆಯ ಬಳಿ ಆಗ್ರಹ ವ್ಯಕ್ತಪಡಿಸಿದ್ರು. ಮಕ್ಕಳಿಗೆ ಪಾಠ ಹೇಳುವ ಮಹಿಳಾ ಶಿಕ್ಷಕರು ತಮ್ಮ ನೋವನ್ನ, ತಮ್ಮ ಅಳಲನ್ನ ಕಣ್ಣೀರಿನ ಮುಖಾಂತರ ವ್ಯಕ್ತಪಡಿಸಿದ್ರು. ಪೋಷಕರಾದ ಶ್ಯಾಮಲಾ ಮಾತನಾಡಿ, ಅಕ್ಷರ ದಾಸೋಹ ಇಲಾಖೆಯಿಂದ ಮಕ್ಕಳಿಗೆ ಗುಣಮಟ್ಟ ಆಹಾರವನ್ನು ನೀಡಲು ಅನುದಾನ ನೀಡಿದ್ರೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಕೆಟ್ಟು ಹೋದ ತರಕಾರಿಗಳನ್ನು ತಂದು ಅಡುಗೆ ಮಾಡಿಸುತ್ತಾರೆ. ಕುಡಿಯಲು ಶುದ್ಧ ನೀರಿಲ್ಲದೆ ಮನೆಗಳಿಗೆ ಹೋಗಿ ಕುಡಿದು ಬರ್ತಾರೆ. ಅನ್ನ ತಿಂದ ತಟ್ಟೆಯನ್ನ ತೊಳೆಯಲು ಪಂಚಾಯಿತಿ ಬಳಿ ತಟ್ಟೆಗಳು ತೆಗೆದುಕೊಂಡು ಹೋಗುತ್ತಾರೆ. ಅಷ್ಟೇ ಯಾಕೆ, ಮುಖ್ಯ ಶಿಕ್ಷಕ ಕಾಂತರಾಜ್ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹಾಜರಾಗುವುದಿಲ್ಲ. ಅವರು ಬಂದಿದ್ದೇ ಸಮಯ, ಹೋಗಿದ್ದೇ ಸಮಯ. ಯಾರಾದ್ರೂ ಕೇಳಿದ್ರೆ ನನಗೆ ಸಭೆ ಇತ್ತು, ಈ ಸಭೆ ಇತ್ತು ಎಂದು ಸಾಬು ಹೇಳುತ್ತಾರೆ. ವರದಿ ಚಿಕ್ಕತೇಕಹಳ್ಳಿ ಟಿ ಶಿವಕುಮಾರ್. వాళ్ళు మేస్టారు వాళ్ళు వచ్చి వాళ్ళు బాబా నేను చెప్పే ಆಮೇಲೆ ಬಂದಿರಬೇಕು, ಆಮೇಲೆ ಬರ್ತೀರಾ ನೀವು. ನಮ್ಮ ಹೆಸರು ಶ್ಯಾಮಲಾ ಅಂತ. ಇಲ್ಲಿ ನಮ್ಮ ಮಕ್ಳಿಗೆ ನೀರಿಲ್ಲ, ಸೌಕರ್ಯ ಇಲ್ಲ. ನಮ್ಮ ಮಕ್ಳಿಗೆ ಇಲ್ಲಿ ಹೆಡ್ ಮಾಸ್ಟರ್ ಸರಿ ಇಲ್ಲ. ಅವ್ರಿಗೆ ಏನಾದರೂ ನಾವು ಹೇಳಿದ್ರೆ ಅವ್ರು ಜಗಳಕ್ಕೆ ಬರ್ತಾರೆ. ನಿಮ್ಗೆ ಲೇಡೀಸ್ ಅಂತ ನಿಮ್ಗೆ ಅಧಿಕಾರ ಐತೆ ಅಂತ ನೀವು ಮಾತಾಡ್ತೀರಾ, ನಾವು ಮಾತಾಡೋಕ್ಕಾಗಲ್ಲ ಅಂತ. ನಮ್ಗೆ ಅಧಿಕಾರ ಐತೆ ಅಂತ ಅವ್ರನ್ನ ನಾವು ಹೊಡೆದಿಲ್ಲ, ನಾವು ಇಡೋದು ಕೇಳಿದ್ದೀವಿ.
ಈ ಥರ ಮಾಡ್ರಿ ಅಂತ ಮಂಡಲಲ್ಲಿ ಕೇಳಿದ್ರಲ್ಲ ಅವ್ರು ಕೇಳಿಸ್ಕೊಂಡಿಲ್ಲ ನಮ್ಗೆ ಹೇಳ್ಬೇಕಾಗಿತ್ತು ಪೇರೆಂಟ್ಸ್ ಕರೆದ್ಬಿಟ್ಟು ನಾವೇ ಹೆಣ್ಮಕ್ಳು ನೀರಿಲ್ಲ ಟೀಚರ್ಸು ಔಟ್ಸೈಡ್ ಹೋಗ್ತಾರೆ 1 ಕಿಲೋಮೀಟರ್ ಹೋಗ್ತಾರೆ ಬೇರೆ ಮನೆಗೆ ಅವ್ರಿಗೆ ಪಾಪ ಟಾಯ್ಲೆಟ್ಗೆ ಅವ್ರಿಗೂ ಅದೇ ಅವ್ರು ಕೇಳಿದ್ರೆ ಅವ್ರನ್ನೂ ಏನೋ ಅಂತಾರೆ ಅದು ನಮ್ಗೆ ಗೊತ್ತಿಲ್ಲ ಸರಿ ನಮ್ಮ ಮಕ್ಕಳಿಗೆ ಇಲ್ಲಿ ಸೇಫ್ಟಿ ಇಲ್ಲ ಅವ್ರಿಗೆ ಮೈಂಡ್ ಸೇಫ್ಟಿ ಬೇಕು ಹೆಣ್ಮಕ್ಳಿಗೆ ಸ್ವಲ್ಪ ಇದು ಕೊಡ್ತಾರೆ ಅವರು ನೀರಿಲ್ಲ ಅವ್ರಿಗೆ ಸೌಕರ್ಯ ಇಲ್ಲ ಮೈಂಡಲ್ಲಿ ಅಡುಗೆನೂ ತರಕಾರಿ ನ್ಯಾಯವಾಗಿ ಹಾಕಲ್ಲ ಅದನ್ನ ಸ್ವಲ್ಪ ಇದು ಮಾಡ್ಬೇಕು ನಾವು ಏನು ಅಡುಗೆ ನ್ಯಾಯವಾಗಿ ಹಾಕಲ್ಲಮ್ಮ? ತರಕಾರಿ ಚೆನ್ನಾಗಿರೋದು ತಂದಾಕಲ್ಲ ಕುಳ್ದಿರೋದೆಲ್ಲ ಹಾಕ್ತಾರೆ ನಾನು ಆಗಲೇ ಫೋಟೋ ತೆಗ್ದಿದ್ದೀನಿ ಒಂದ್ಸಲಿ ಐತೆ ಮತ್ತೆ ಅವ್ರು ಇದು ಮಾಡ್ತಾರೆ ನಾವೇನಾದ್ರೂ ಮಾತಾಡಿದ್ರೆ ನಿಮ್ಗೆ ಬಾಯಿ ಜಾಸ್ತಿ ಅಂತ ನಾವು ಇದ್ದಿದ್ದಂಗೆ ಮಾತಾಡ್ತೀವಿ ಯಾಕೆ? ಯಾಕಂದ್ರೆ ನಮ್ಮ ಮಕ್ಳಿಗೆ ನಮ್ಗೆ ಸೇಫ್ಟಿ ಬೇಕು ಅದಕ್ಕೆ ನಾವು ಕೇಳ್ತೀವಿ ಯಾಕಂದ್ರೆ ಅವರು ಬೇರೆ ಊರಿಂದ ಬರ್ತಾರೆ ಟೀಚರ್ಸು ಅವರು ನಾವೇ ಸೈಡ್ ಬೇರೆ ಊರಿಗೆ ಹೋಗ್ಬಿಟ್ಟು ಯಾವಾಗ ಹೋಗೋಕೆ ಅವ್ರು ಬಿಡ್ತಾರ 1 ದಿವಸ ಬಿಡ್ತಾರೆ 2 ದಿವಸ ಬಿಡ್ತಾರೆ ಬಿಡಲ್ಲ ಆಮೇಲೆ ಬೇಗ ಹಾಕತ್ತಾರೆ ಅವಾಗ ಎಳ್ಕೋತಾರೆ ಬಾಯ್ಸನೇ ಎಲ್ಲ ಹೋಗ್ಬಿಟ್ಟು ಬರ್ತಾರೆ ಲೇಡೀಸ್ ಹೋಗೋಕ್ಕಾಗಲ್ಲ. ಈಗ ಮಕ್ಳಿಗೆ ನೀರಿಲ್ಲ ಅಂತಿದ್ರೆ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಮಕ್ಳು ನೀರಿಗೆ? ಮಕ್ಳ ಅಲ್ಲಿ ಈಶ್ವರನಿ ಕೂಡ ದೇವಸ್ಥಾನ ಹತ್ರ ಹೋದಾರಿಲ್ಲ ಅಂದ್ರೆ ಮಕ್ಳು ಮನೆಗೆ ಬರ್ತಾರೆ ನೀರು ಕುಡಿದಿರಾ ಬಾಟ್ಲಾಗಿರೋ ನೀರು ತಗ ತಗೊಂಡು ತಟ್ಟೆ ತೊಗೊಂಡಿರಲ್ಲ ರೋಡ್ ಉದ್ದಕ್ಕೆ ಮಕ್ಳು ಬರ್ತಾರೆ ತಟ್ಟೆ ಹಾಕೊಂಡು ಬರ್ತಾರೆ ಬೀದಿ ಇದಕ್ಕೆ ಮನೆಗೆ ಬಂದು ತೊಳ್ಕೊಂತಾರೆ ಅವ್ರು ನಾವ ಕುಡಿಯೋಕ್ಕೂ ನೀರಿಲ್ಲ ಮನೆಗೆ ತಂದಿರೋ ಒಂದಿಷ್ಟು ಬಾಟ್ಲು ಮಧ್ಯಾಹ್ನ ಮನೆಗೆ ಕಲ್ಸಲ್ಲ ಅಂದೆ ಅದೇನಾದ್ರು ಬೈ ಮಿಸ್ಟೇಕ್ ಆಗಿ ಗೊತ್ತಿಲ್ದ್ರೆ ಬಂದ್ರೆ ಟೀಚರ್ ಏನೋ ಅಡ್ಜಸ್ಟ್ ಮಾಡಿ ವೇಸ್ಟ್ ಆಗ್ಬಿಟ್ಟು ಹೊಡಿತಾರಂತೆ ಏನಕ್ಕೆ ಹೋದ್ರಿ ಮನೆಗೆ ಅಂತ ಅಷ್ಟೇ. ನನ್ನ ಹೆಸರು ಶೈಲಜಾ. ಸ್ಕೂಲಲ್ಲಿ ಸೌಕರ್ಯ ಏನಿಲ್ಲ, ನಮಗೆ ಹೆಸರು ಬೇಕಿಲ್ಲ, ನಮಗೆ ಸ್ಕೂಲ್ಗೆ ನೀರಿಲ್ಲ, ಬಾತ್ರೂಮ್ ನೀರಿಲ್ಲ, ಟೀಚರ್ಗೆಲ್ಲ ತೊಂದರೆ ಆಗುತ್ತೆ. ಟೀಚರ್ ಕೇಳಿರೋದಕ್ಕೆ ಹೆಡ್ ಮಾಸ್ಟ್ರು ನೀವು ಮನೆಯಿಂದ ಎತ್ಕೊಂಬನ್ನಿ ನೀರು ಅಂತ ಹೇಳಿ. ಈಗ ಹೆಡ್ ಮಾಸ್ಟ್ರು ಬೇಡ ಅಂತ ಹೇಳ್ತಿದ್ರಲ್ಲ, ಸೊ ಮತ್ತೆ ಏನಮ್ಮ ಅವರಿಂದ ಆಗಿರ್ತ ತೊಂದರೆ? ಏನು ಸೌಕರ್ಯ ಮಾಡಿಲ್ಲ ನಮ್ಮ ಸ್ಕೂಲ್ಗೆ, ಹೆಣ್ಮಕ್ಳಿಗೆಲ್ಲ ತೊಂದರೆ ಆಗ್ತಿದೆ. ಟೀಚರ್ಸ್ ಎಲ್ಲ ಬಂದಮೇಲೆ ಹೆಡ್ ಮಾಸ್ಟ್ರು 11 ಗಂಟೆ 12 ಗಂಟೆ 1 ಗಂಟೆ ಬರ್ತಾರೆ, 3 ಗಂಟೆಗೆ ದಯವಾಗಿ ಇದು ಡ್ಯೂಟಿ ಮಾಡ್ತಾ ಇಲ್ಲ. ಯಾಕಮ್ಮ SDMC ಇಲ್ವಾ? SDMC ಇದ್ರೂ ಫೋನ್ ಮಾಡಲ್ಲ, ಅವ್ರು ಕಳ್ಸೋದು ಇಲ್ಲ. ಹಾಂ SDMC ಅಧ್ಯಕ್ಷರು ಇಲ್ವಾ? ಇಲ್ಲ, ಇದ್ರೂ ಅವ್ರು ಫೋನ್ ಮಾಡಲ್ಲ ಹೆಡ್ ಮಾಸ್ಟ್ರು. ಗೂಬೆ ಥರ ತಣ್ಣೀರ ಇರ್ತಾರೆ. ಯಾರು SDMC ಅಧ್ಯಕ್ಷರು? ಗಟ್ಟಿಯಾಗಿ